ವರ್ಣರೂಪ ವಿನಾಮೂರ್ತಿ ಸರ್ವ ಚೈತನ್ಯದಾಯಕಂ ಅದು ಸರ್ವವ್ಯಾಪ್ತಿ ಮಾಯಾಸ್ತುತಿ ಗುರುದೇವ ನಮೋಸ್ತುತೆ ಎನ್ನುತ್ತಾ ಹೌದೌದ್ರಿಪ್ಪ. ಪೂಜ್ಯ ಮೂಲ ಗುರುಪಾದ ಹಾ ಮಂತ್ರ ಮೂಲ ಗುರುರ್ವಾಕ್ಯಂ ಹೌದು ಜ್ಞಾನ ಮೂಲ ಗುರುರ್ಮೂರ್ತಿ ಮುಕ್ತಿ ಮೂಲ ಗುರುರ್ ಕೃಪಾ ಎನ್ನುತ್ತಾ ಹೌದೌದ್ರಿಪ್ಪ. ಎನ್ನ ಆದ್ಯ ಗುರು ಪೂಜ್ಯ ಪಾದ ಯಾರಿಪ್ಪ? ಮಾಯಿ ಮಖನಾಪುರದ ವಾಸವಾಗಿರತಕ್ಕಂತ ಹಾ ಹಾ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ಒಡೆಯ ಶ್ರೀಮದ್ ಜಗದ್ಗುರು ಸೋಮಲಿಂಗನ ಪವಿತ್ರವಾಗಿರತಕ್ಕಂತ ಪಾದಗಳಿಗೆ ಏನ್ರಿಪ್ಪ? ಭಕ್ತಿಯಿಂದ ಪಡಮಟ್ಟು ಹೌದೌದು ಯುಗ ಯುಗಾಂತರವಾಗಿ ಆತನ ಭಕ್ತಿಯನ್ನು ಮಾಡಿಕೊಂಡ ಯುಗ ಯುಗಾಂತರವಾಗಿ ಆತನ ಭಕ್ತಿ ಒಳಗ ಅವತಾರಗಳನ್ನ ಎತ್ತಿಕೊಂಡ ಏನ್ ಮಾಡ್ರಿಪ್ಪ? ಯುಗ ಯುಗಾಂತರವಾಗಿ ಆತನ ಭಕ್ತಿ ಒಳಗ ಅದು ಅನೇಕ ನಾಮಗಳನ್ನ ಪಡೆದುಕೊಂಡು ಭಕ್ತರ ಕಲ್ಯಾಣಗೋಸ್ಕರವಾಗಿ ಹಾ ಹಾ ಮಾನವ ಕುಲಕೋಟಿಯ ಉದ್ಧಾರಕ್ಕಾಗಿ ಹೌದೌದು ಈ ಅಖಂಡ ಕರ್ನಾಟಕ ಐತಿಹಾಸಿಕ ವಿಜಯಪುರ ಜಿಲ್ಲೆಯ ನೂತನ ತಿಕೋಟ ತಾಲೂಕಿನ ಹೌದು ಏನ್ರಿಪ್ಪ? ಮೂರೂರ ಮುಂಗಡಿ ಮುಮ್ಮೆಟ್ಟ ಗುಡ್ಡದ ಮೇಲೆ ಹಗ್ಗ ಕೋಲಗಳಿಲ್ಲದ ಅಂತರ ಕಂಬಳಿ ಡೇರಿಯನ್ನ ಮಾಡಿಕೊಂಡು ಯಾವ ಭಕ್ತ ಏನ ಸಂಕಲ್ಪ ಮಾಡಿಕೊಂಡು ಬರ್ತಾನ ಹೌದ ಆ ಭಕ್ತರ ಇಷ್ಟಾರ್ಥವನ್ನು ಈಡೇರಿಸುವ ಯಾರಿಪ್ಪ? ಅಥವಾ ಯಾವ ಭಕ್ತ ಏನ ಸಂಕಲ್ಪವನ್ನು ಇಟ್ಟ ಆತನ ಗುಡ್ಡಕ್ಕೆ ಬರ್ತಾರ ಆತನ ಸಂಕಲ್ಪವನ್ನು ಈಡೇರಿಸುವ ಜಾಗೃತ ದೇವನಾಗಿರತಕ್ಕಂಥವನು ಯಾರಿಪ್ಪ ಅಂತವರು? ಹಗ್ಗ ಕೋಲಗಳಿಲ್ಲದ ಅಂತರ ಕಂಬಳಿ ಡೇರಿಯನ್ನ ಮಾಡಿ ಹಸುವಿಗೆ ಹಾಲು ಉಣಿಸುತ್ತ ಶಿಶುವಿಗೆ ಬೆನ್ನಿ ಉಣಿಸುತ್ತ ಹೌದೌದು ಭಕ್ತರಿಗೆ ಭಾಗ್ಯವನ್ನ ಕೊಟ್ಟ ಮಕ್ಕಳಿಗೆ ಬಡತನವನ್ನ ಬೇಡಿಕೊಂಡು ನನ್ನಪ್ಪ ಮೂರೂರ ಮುಂಗಡಿ ಮುಮ್ಮೆಟ್ಟ ಗುಡ್ಡದ ಮೇಲೆ ಹಿಂಬಾಗಿ ನೆಲೆಗೊಂಡಿರತಕ್ಕಂತ ಯಾರಿಪ್ಪ? ನಾಡಗೌಡ ಅಮೋಘ ಸಿದ್ಧನ ಪವಿತ್ರವಾಗಿರತಕ್ಕಂತ ಪಾದ ಪದ್ಮಗಳಿಗೆ ನನ್ನ ದೀರ್ಘದಂಡ ಭಕ್ತಿ ಪ್ರಣಾಮಗಳನ್ನು ಹೇಳಿಕೊಂಡ. ಹೌದು ಇವತ್ತ ಚಿಕ್ಕೋಡಿ ತಾಲೂಕಿನ ಯಾವ್ರಿಪ್ಪ? ಸುಖೇತ ಹಿರೇಕೋಡಿ ಗ್ರಾಮದ ಏನಾಗ್ಯದ್ರಿಪ್ಪ? ಮೈಮಾಂತಕ ಮಹಾಲಿಂಗರಾಯರ ಒಂದು ಜಾತ್ರಾ ನಿಮಿತ್ತವಾಗಿ ಈ ಜಾತ್ರೆಗೆ ಕಾರಣಿ ಪುರುಷನಾಗಿರತಕ್ಕಂಥವ ಅವ್ರು ಯಾರಿಪ್ಪ? ಈ ಜಾತ್ರೆಯ ಭಂಡಾರದ ಒಡೆಯನಾಗಿರತಕ್ಕಂತ ಹೌದು ನಿಗಿಲಾಗಿ ಹಿರೇಕೋಡಿ ಗ್ರಾಮದ ಆರಾಧ್ಯ ದೇವನಾಗಿರತಕ್ಕಂತ ಮಹಾಲಿಂಗರಾಯರ ಒಂದು ಮುತ್ತಿನ ಗದ್ದಿಗೆ ನನ್ನ ದೀರ್ಘದಂಡ ಭಕ್ತಿಗೆ ನಮನಗಳನ್ನು ಹೇಳಿಕೊಂಡು ಪುಣ್ಯಾತ್ಮರೇ ಹಾ ಯಾರಿಪ್ಪ? ಹರಮುನಿದರೆ ಗುರು ಕಾಯುವನು ಗುರು ಮುನಿದರೆ ಮತ್ಯಾರು ಕಾಯುವರು ಅಂತ ಒಂದು ಮಾತು ಹೇಳ್ತಾರ. ತಾವೆಲ್ಲರೂ ಕೂಡಿರತಕ್ಕಂತ ಶಿವ ಸಾನ್ನಿಧ್ಯದೊಳಗ ಆ ಭಗವಂತನ ಒಂದ ನಾಮಾಮೃತ ಕೇಳಬೇಕು. ಈ ಹೀನ ಸಂಸಾರದ ಬೆನ್ನತ್ತಿ ಹೌದು ತಿಳಿಲಾರಂತ ಮಾಡಿರ್ತಕ್ಕಂತ ಕರ್ಮ ಇವುಗಳಿಗೆ ಪರಿಹಾರ ಮಾಡ್ಕೋಬೇಕಂತ ತಿಳ್ಕೊಂಡ ಏನಾತ್ರಿಪ್ಪ? ಪಾದ ತಿಂಗಳು ಜನವರಿ 23 ಅಥವಾ 27ರಿಂದ ಇಲ್ಲಿ ತಕ ನಾಳೆ 7ನೇ ತಾರೀಕು 3ನೇ ತಾರೀಕು ತಕ ಜಾತ್ರೆ ಐತಿ. ಹೌದಲ್ರಿ? ಒಂದು ವಾರ ಪರ್ಯಂತರವಾಗಿ ಮಾಳಿಂಗರಾಯನ ಜಾತ್ರೆಯನ್ನು ಇಟ್ಕೊಂಡಾರಿಪ್ಪ. ಇಷ್ಟೆಲ್ಲಾನು ಇಟ್ಟ ಪ್ರತಿದಿನ ಸಾಯಂಕಾಲ ಅಂತ ತಿಳ್ಕೊಂಡೆ ನಮ್ಮ ವೀರೇಶಿ ಶರಣರು ಪಾಟೀಲ್ ಗುರುಗಳು ಹೌದು ಕನ್ನಡ ಶಾಲೆಯ ಶಿಕ್ಷಕರು. ಬಹುಶಃ ಅವರ ಒಂದು ನುಡಿ ಅವರ ಬಾಯಿಂದ ಬರ್ತಕ್ಕಂತ ಶಬ್ದಗಳು ಹೆಂಗಿದಾವಪ್ಪ ಅಂತಂದ್ರೆ ಹೆಂಗ್ರಿಪ್ಪ? ನಮ್ಮ ಭಾರತ ಕಂಡಿರತಕ್ಕಂತ ಈ ಶತಮಾನದ ಸಂತರಾಗಿರತಕ್ಕಂತ ವಿಜಯಪುರ ಜ್ಞಾನ ಯೋಗಾಶ್ರಮದ ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿಗಳು ಹೆಂಗಾಯ್ತು ಅಂದ್ರು ಅಂತವರ ಅಮೃತ ನುಡಿ
ನಮ್ಮ ವೀರೇಶಿ ಶರಣರ ನುಡಿ ಒಂದೇ ಅಂದ್ರೂ ಸುಲಿಗೆ ತಪ್ಪಾಗಲಿಕ್ಕ ಅಂತ ಮಧುರ ಮಾಡಿರತಕ್ಕಂತ ಶರಣರ ನುಡಿಯನ್ನು ಇಲ್ಲಿ ಕೇಳಿಕೊಂಡಿದ್ದೀರಿ. ಹೌದ್ರಿಪ್ಪ ಹೌದು. ಮಿಗಿಲಾಗಿ ಗುರುಬಂಧುಗಳಾಗಿರತಕ್ಕಂತ ಕವಲಗುಡ್ಡ ಹನುಮಾಪುರದ ಶ್ರೀ ಅಮರೇಶ್ವರ ಪೂಜ್ಯರನ್ನ ಮೊದಲು ಮಾಡಿಕೊಂಡು ಜೊತೆಗೆ ನಮ್ಮ ಚಿಂಚಣಿ ಶಿವಪ್ರಸಾದ ದೇವರನ್ನ ಬರಮಾಡಿಕೊಂಡು ಈ ವರ್ಷ ವಿಶೇಷವಾಗಿ ಕಾರ್ಯಕ್ರಮ ಮಾಡ್ಯಾರಿಪ್ಪ. ಇಟ್ಟೆಲ್ಲ ಉಂಡ್ರು ಇನ್ನೂ ಹೊಟ್ಟೆ ತುಂಬಿಲ್ಲ ತಿಳ್ಕೊಂಡು ಇವತ್ತು ಅಖಂಡ ರಾತ್ರಿ ನಿಮಿತ್ತವಾಗಿ 2 ಡೊಳ್ಳಿನ ಮ್ಯಾಳಗಳ ಕರ್ಕೊಂಡು ಕರ್ಸ್ಯಾರ ಮತ್ತ ಅಂದ್ರ ಈಗ 7 ದಿವಸ ಉಂಡ್ರು ಹೊಟ್ಟೆ ತುಂಬಿಲ್ಲ ತಿಳಿದ್ ಏನ್ ಮಾಡ್ಯಾರು ಮತ್ ನಿಮ್ಗೆ ರೊಕ್ಕ ಬಡ ಕರ್ಸ್ಯಾರ. ಹೌದು, ರೊಕ್ಕ ತಮ್ಮ ಇದ್ರು ಒಂದು ಟೈಮ್ ತುಂಬಿ ಹಾದಿ ಮೇಲೆ ಇಟ್ರು ಯಾರು ಇವಕ್ ನೋಡಿಲ್ಲ. ಯಾಕತ್ರಿ ಹಂಗ? ಈ ಒಂದ್ 2 ವರ್ಷದಿಂದ ಕೊರೋನಾ ಆಗಿರ್ಗಿತ್ತು ಗೊತ್ತೈತನ. ಆತ್ರಿ ಕೋಟಿಗಟ್ಲೆ ರೊಕ್ಕ ತಂದು ಹಾದಿ ಬೀದಿಯಾಗಿ ಚೆಲ್ಲಿರ ಬಣವಿ ಒಟ್ಟಿ ಸುಟ್ಟಂಗ ಸುಟ್ರ ನೀರಾಗ ಹೊಳೆಯಾಗ ಹೋಗದ್ರ ಕರೆ ಯಾರು ಅವಕ್ಕೆ ಮುಟ್ಟಿಲ್ಲ. ಅದಕ್ಕೆ ತಮ್ಮ ನಮ್ ಕೊಟ್ಟಿರ ತಗೋತಿದ್ದು ಕರೆ. ಅದಕ್ಕೆ ತಮ್ಮದಲ್ಲ ಅಲ್ಲ ಅವಾಗ ಕೊಡಾಕತ್ರಿ ಯಾಕೆ ತಗೋಲಿಲ್ಲ ಆಗ ತಗೊಂಡ್ರಿ ನಾವು. ಹಂಗ ಆ ರೊಕ್ಕಕ್ಕ ಬೆಲೆ ಕೊಡಾಕ್ ಹೋಗ್ಬೇಡ. ರೊಕ್ಕ ದಿಕ್ಕಲ್ಲ ಯಾಕೇನ್ರಿಪ್ಪ, ಮನುಷ್ಯಾಗ ಒಂದು ದಿಕ್ ಏನೈತಿಪ್ಪ ಅಂದ್ರೆ ನನಗೆ ಇಲ್ಲಿ ಕೊಟ್ಟ ಕರ್ದಾರಪ್ಪ ಗೌರವ ತಪ್ಪಿಕೊಂಡ್ರೆ ಅದು ಒಂದು ದಿಕ್ಕು ದೊಡ್ಡದ. ಅದು ಯಾಕೆ ಹೇಳ್ಬೇಕಾಗೈತಿ ಮಾತಂದ್ರ ಯಾಕ್ರಿಪ್ಪ, ನಮ್ಮ ದರ್ಶನ ನಿಮಗೆ ನಿಮ್ಮ ದರ್ಶನ ನಮಗೆ ಆಗ್ಬೇಕಾದ್ರೆ ಇಲ್ಲೇನು ಗುರುಗಳು ಬಂದು 7-8 ದಿವಸಗಳ ಪ್ರವಚನ ಹೇಳ್ಕೋತ ಬಂದಾರ. ಆ ಶರಣರ ಒಂದು ಸಾಮೀಪ್ಯದ ಅನುಗುಣವಾಗಿ ಏನೋ ಶಿವಯೋಗಿ ಅಮೋಘ ಸಿದ್ಧರ 4 ಪದ್ಯಗಳನ್ನ 4 ನುಡಿಗಳನ್ನ ಕೇಳುವಂತ ಅಪೇಕ್ಷೆ ಇಟ್ಟುಕೊಂಡ ಅದು ಈ ಅಜ್ಞಾನದ ಕಗ್ಗಲ್ಲಿಗೆ ಜ್ಞಾನದ ಚಿಜ್ಯೋತಿ ಹಚ್ಚಿರ್ತಕ್ಕಂಥವರು ಶ್ರೋತ್ರಿಯರು. ಹೂನಪ್ಪ ಶಾಂತತ ಏನು ಹ್ಞೂನ್ರಿ. ಯಾಕೆ ಇಲ್ಲೊಂದು ತುಸು ಹಿರಿಯರು ಬಂದ ಒಂದು ವ್ಯವಹಾರ ಮಾಡಿಕೊಟ್ಟೋಗ್ಯಾರ ಪವನೇ ಇಲ್ಲಿ ಯಾರು ನೋಡ್ರಿ ಅವರು ನೋಡ್ರಿ ಮತ್ತ ಅವ್ರು ಹೇಳ್ದಂಗೆ ಕೇಳಂದ್ರೆ ಹಂಗ್ ಮಾಡಕ್ ಬರ್ತೈತಿ. ಈಗ ನೀವ್ ಅವ್ನು ಹೇಳಿದ್ರೆ ಹಂಗೆ ಹೇಳಕ್ ಬರ್ತೈತಿ. ಅಂದ್ರ ಮಾತಾಡೋದ್ನ ನೋಡು ಒಬ್ಬೊಬ್ರು ಏನಾರು ಮಾತಾಡ ನಾವ್ ಏನ್ ಹೇಳ್ಬೇಕ ಇದು ವಿಷಯಕ್ಕ ಸ್ವಲ್ಪ ತೊಂದ್ರೆ ಆಗ್ತದ ನೋಡ್ರಿ. ಎತ್ತಿ ಶಿಖರವನ್ನೇರಿ ಹುಸಿ ಕಡೆ ಕಿತ್ತಿ ಸೆರೆ ಪಾರಮಾರ್ಥವನ್ನ ಬಿತ್ತಿ ಹೌದು ಬೆಳೆದಂತ ಶಿವಫಲವನ್ನು ಉಣಿಸಿರತಕ್ಕಂಥವರು ಶ್ರೋತ್ರಿಯರು ಬ್ರಹ್ಮನಿಷ್ಠರು. ಯಾರಿಪ್ಪ? ಸಿದ್ಧಾರತ್ನ ಸದ್ಗುರು ಮದಗೊಂಡೇಶ್ವರ ಅಪ್ಪನವರ ಪವಿತ್ರವಾಗಿರ್ತಕ್ಕಂಥ ಪಾದಗಳನ್ನ ಎನ್ನ ನತಮಸ್ತಕದ ಮೇಲೆ ಧರಿಸಿಕೊಂಡ ಪುಣ್ಯಾತ್ಮರೇ, ಹಿರೇಕೋಡಿ ಗ್ರಾಮದ ನನ್ನ ಶ್ರದ್ಧೆಯ ತಾಯಿ ತಂಗಿಯರೇ, ಹೆಂಗ್ರಿಪ್ಪ ಮತ್ತ ಗುರುಬಂಧುಗಳೇ, ಇನ್ನ ಮಹಿಮಾವಂತ ಮಹಾಲಿಂಗರಾಯನ ಜಾತ್ರಾ ನಿಮಿತ್ತವಾಗಿ ಸುತ್ತಿನ ಹಳ್ಳಿಯಿಂದ ಆಗಮಿಸಿರ್ತಕ್ಕಂಥ ನನ್ನ ಶ್ರೋತೃ ಅಭಿಮಾನಿ ಬಂಧುಗಳೇ, ಹೌದು ಮಿಗಿಲಾಗಿ ಸಾಹಿತ್ಯದ ಸಾರ್ವಭೌಮರು, ನಾಡಿನೊಳಗ 100 ಏನ್ ಮಾಡ್ಯಾರಿಪ್ಪ, ಸಾವಿರಾರು ಶಿಷ್ಯ ಸಂಪ್ರದಾಯದ ಪ್ರಕಾರವಾಗಿ ಶಿಷ್ಯ ಬಳಗರನ್ನ ಹೊಂದಿಕೊಂಡ ತಮ್ಮೂರಿಗೆ ಈ ಹಿಂದ ಶಿವರಾಜ್ ಸರ್ ಹೇಳಿದಂಗ ನಾವು ಜೀಪ್ನ್ಯಾಗ ಕೂತ್ ಹೋಗಿದೀವ ಅಂತಂದ್ರ ಅವರು. ಹೌದ್ರಿಪ್ಪ ಹೌದು. ಈಗ ಸ್ಟೇಜ್ ಮೇಲೆ ಬಂದಾರಿಲ್ಲ ಬಂದಾರಿಪ್ಪ ಚಾಚಾ. ಇಂಥ ಒಬ್ಬ ಶ್ರೇಷ್ಠ ಪ್ರಸಿದ್ಧ ಸಾಹಿತ್ಯಕಾರರು ಹಿಂದಿದ್ರಲ್ಲ, ದ.ರಾ. ಬೇಂದ್ರೆ, ಶಿವರಾಮ್ ಕಾರಂತರು, ಕುವೆಂಪು ಅವರು, ಜಿ.ಎಸ್. ಶಿವರುದ್ರಪ್ಪರು, ಡಿ.ಎಸ್. ಕರ್ಕಿ, ನಿಸಾರ್ ಅಹ್ಮದವರು, ಕೆ.ಎಸ್. ನಿಸಾರ್ ಅಹ್ಮದವರು, ಹಂಗ ಒಳ್ಳೆಯ ಒಂದು ಸಿದ್ಧ ಸಂಪ್ರದಾಯ ನಮ್ಮ ಬೀರದೇವರ ಅಮೋಘ ಸಿದ್ದೇಶ್ವರ ಸಂಪ್ರದಾಯದೊಳಗ ಡೊಳ್ಳಿನ ಪದ್ಯಗಳನ್ನು ರಚಿಸಿ ಸುಶಿಕ್ಷಿತರು ಹಾಡಾಕತ್ಯಾರಪ್ಪ ಅಂತಂದ್ರ ಅದು ಶಿವನಿಗೆ ಶಿವರಾಯ ಮಾಸ್ತರ್ ಅವರ ಕಾರಣ ಅಂತಕ್ಕಂಥ ಮಾತನ್ನ ನಾನು ವೇದಿಕೆ ಮುಖಾಂತರ ಹೇಳಿಕ್ಕೆ ಇಷ್ಟಪಡ್ತೀನಿ. ಅಂತ ಒಬ್ಬ ಶ್ರೇಷ್ಠ ಹಿರಿಯ ಕಲಾವಂತರಿಗೂ ಆ ಕಲಾ ಬಳಗಕ್ಕೂ ನನ್ನ ಪ್ರೇಮದ ಗೌರವದ ನಮನಗಳನ್ನು ಹೇಳಿಕೊಂಡ. ಇಲ್ಲಿ ಏನ್ರಿಪ್ಪ 2 ವಿಷಯ ಕೊಟ್ಟಾರಿಪ್ಪ. ಕುಂಬಾರಹಳ್ಳದವರು ಶಿವನಿಗೆ ಅವರು ಜಗಳ ಆಗ್ಲಿ ಎದರ ಜೊಳಗ ಒಂದು ಜ್ಞಾನದೊಳಗ ಒಂದು ಭಕ್ತಿ ವೈರಾಗ್ಯದೊಳಗೆ ಜಗಳ ಆಗದೆ ಅಂತ ತಿಳ್ಕೊಂಡ ನಮ್ಮಿಬ್ಬರಿಗೆ ಒಂದು ಜಗಳಕ್ಕೆ ವಿಷಯ ಕೊಟ್ಟಾರ. ಇನ್ನು ನಮಗೆ ಜಗಳ ಹಚ್ಚಾರ ಅಂದ್ರೆ ನೀವು ನಾವೇನು ಜಗಳ ಆಡ್ತೀವಿ ನೀವು ನೋಡ್ಬೇಕು.